ಬನ್ನಿ ಬನ್ನಿ ಅನನ್ಯ ಅವರೇ. ಹಾಯ್ ಗಾಯ್ಸ್, ಹೇಗಿದ್ದೀರಾ? ಸೂಪರ್ ಆಗಿದ್ವಿ ಇಷ್ಟು ದಿವಸ. ಇವಾಗ ನೀವು ಬಂದಿದ್ದೀರಲ್ಲ, ನೋಡ್ಬೇಕು ನಮ್ಮ ಹಣೆ ಬರ ಹೆಂಗಿರುತ್ತೆ ಅಂತ. ಯು ಮಸ್ಟ್ ಬಿ ಕಾರ್ತಿಕ್ ರೈಟ್? ಎಸ್ ರೈಟ್. ಬಟ್ ನಿಂಗೆ ಗೊತ್ತಾಯ್ತು? ನನಗೆ ಇಶಿತಾ ಎಲ್ಲ ಹೇಳಿದಾಳೆ. ನಮ್ಮ ಮನೆಗೊಬ್ಬ ಆಂಟಿ ವಿಮೆನ್ ಬಂದಿದ್ದಾನೆ, ಅವನ ಹತ್ರ ಹುಷಾರಾಗಿರು ಅಂತಾನೂ ಹೇಳಿದಾಳೆ. ಅಲ್ಲ ರೀ, ನಿಮ್ಗೆ ಯಾಕೆ ಹುಡುಗಿರ್ ಕಂಡ್ರೆ ಆಗಲ್ಲ? ಕಚ್ಚಿರ್ತಾರೆ. ಸಾರಿ, ಆ ಥರ ಎಲ್ಲ ಏನೂ ಇಲ್ಲ. ಸುಮ್ಮನೆ ನನ್ನ ಹೆಸರು ಹಾಳು ಮಾಡ್ತಿದ್ದಾಳಷ್ಟೇ. ನಂಗೆ ಈ ಹುಡುಗಿರ್ ಕಂಡ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಈ ಲವರ್ಸ್ ಕಂಡ್ರೆ ಆಗಲ್ಲ ಅಷ್ಟೇ. ಯಾಕೆ? ಯಾವತ್ತಿಂದ ಕೈಗೆ ಈ ಮೊಬೈಲು ಫೇಸ್ಬುಕ್ ಬಂತೋ ಅವತ್ತಿಂದ ಈ ಲವ್ ಅನ್ನೋ ವರ್ಡೇ ಸತ್ತೋಗಿದೆ. ಈಗೆಲ್ಲ ಬರೀ ಡವ್ ಅಷ್ಟೇ. ಎಷ್ಟು ಜನ ಲವ್ ಮಾಡಿದವ್ರು ಮದ್ವೆ ಆಗಿದ್ದಾರೆ ಹೇಳು? ನೀನ್ ಮಾತಾಡ್ತಿರೋದ್ ನೋಡಿದ್ರೆ ಮದ್ವೆನೇ ಆಗಲ್ಲ ಅನ್ಸುತ್ತೆ. ಅದೇನ್ರಿ ಹಳೆ ಡೈಲಾಗ್ ಕೇಳ್ತಾ ಇದ್ದೀರಾ? ನೀವೇನಾದ್ರೂ ಟೀ ಕುಡಿಬೇಕು ಅಂದ್ರೆ ಟೀ ಎಸ್ಟೇಟ್ ಪರ್ಚೇಸ್ ಮಾಡ್ತೀರಾ? ಟೀ ಶಾಪಲ್ಲೋ ರೆಸ್ಟೋರೆಂಟಲ್ಲೋ ಕುಡಿದ್ರಾಯ್ತು. ಅದಕ್ಕೆನಾ ನೀನು ಅಷ್ಟು ದೂರದಿಂದ ಇಲ್ಲಿ ಬಂದಿರೋದು? ಇಲ್ಲಿ ಟೀ ಪ್ಲಾಂಟೇಶನ್ ಇದೆ ಅಂತ. ಕರೆಕ್ಟ್ ಜಾಗ, ಪರ್ಫೆಕ್ಟ್. ನಾಯಿ ಹಿಡಿಯೋನೆ, ನಿನ್ಗೆ ಯಾವ್ದಾದ್ರು ವಿಷಯದ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಅದ್ರ ಬಗ್ಗೆ ಮಾತಾಡ್ಬಾರ್ದು. ಅವನೇನೋ ಬೇರೆ ಅರ್ಥದಲ್ಲಿ ಹೇಳಿದಾನೆ, ನಿನಗ್ ಸುಮ್ನಿರಕ್ಕಾಗಲ್ವಾ? ಮೊನ್ನೆ ರೋಹನ್ಗೆ ಏನ್ ಹೇಳ್ದೆ ನೀನು? ಏನಮ್ಮ ಗಾಯ್ಸ್, ಇವನ್ ವಿಷಯ ನಿಮಗ್ ಗೊತ್ತಿಲ್ಲ ಅಲ್ಲ? ಇಲ್ಲ. ನಮ್ ಫ್ರೆಂಡ್ ಕಾರ್ ಹೊಸದಾಗಿ ತಗೊಂಡು ಡ್ರೈವಿಂಗ್ ಪ್ರಾಕ್ಟೀಸ್ಗೆ ಅಂತ ಹೋದಾಗ ಸಿಂಗಲ್ ರೋಡಲ್ಲಿ ಹೋಗುವಾಗ ಅವನಿಗೆ ಡೌಟ್ ಬಂದು ಡೇ ಟೈಮಲ್ಲೂ ಆಪೋಸಿಟ್ ಅಲ್ಲಿ ಬರೋರು ಹೆಡ್ಲೈಟ್ ಯಾಕೆ ಆನ್ ಆಫ್ ಮಾಡ್ತಾರೆ ಅಂತ ಕೇಳ್ದ. ಅದಕ್ಕೆ ಇವನು ಓವರ್ಟೇಕ್ ಮಾಡೋದಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದೀನಿ, ಪ್ಲೀಸ್ ಒಪ್ಕೊಳ್ಳಿ ಅಂತಂದ. ಅದಕ್ಕೆ ಅವನು ನಾನೇನ್ ಮಾಡ್ಲಿ ಅಂತ ಕೇಳಿದ್ರೆ, ನಿನಗ್ ಓಕೆ ಅನ್ನೋದಾದ್ರೆ ಲೈಟ್ ಆನ್ ಆಫ್ ಮಾಡು, ಬೇಡ ಅಂದ್ರೆ ವೈಪರ್ ಆನ್ ಮಾಡಿ ಬೇಡ ಬೇಡ ಅಂತ ಸಿಗ್ನಲ್ ಕೊಡು ಅಂದ. ಅದಾದ್ಮೇಲೆ ಯಾವುದೇ ಗಾಡಿ ಲೈಟ್ ಆನ್ ಆಫ್ ಮಾಡಿದ್ರು ಅವ್ನ್ ಬೇಡ ಬೇಡ ಅಂತ ವೈಪರ್ ಆನ್ ಮಾಡಿ ಅವ್ನ್ ಹೊಸ ಕಾರ್ ಗ್ಲಾಸ್ ಹಾಳಾಗೋಯ್ತು. ಎನಿವೆ, ನಾಳೆ ಯಾರು ಫ್ರೀ ಇದ್ದೀರಾ ದೇವಸ್ಥಾನಕ್ಕೆ ಹೋಗೋಕೆ? ಓಕೆ ಕಾರ್ತಿಕ್, ನಾಳೆ ಬೆಳಗ್ಗೆ ಸ್ನಾನ ಮಾಡ್ಕೊಂಡು 6 ಗಂಟೆಗೆ ರೆಡಿ ಇರು. ಓಕೆ.